ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್. ಸ್ನೇಹಿತರೆ, ನಿಮ್ಮೆಲ್ಲರ ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವಂಡರ್ಫುಲ್ ರೆಸ್ಪಾನ್ಸ್, ಗ್ರೇಟ್ ಎನ್ಕರೇಜ್ಮೆಂಟ್ ಆ್ಯಂಡ್ ಸಪೋರ್ಟ್ ಫಾರ್ ಮೈ previous videos. So friends, in this video we shall continue with the next part of our topic, that is translation and conversion of a sentence from one tense to all other tenses. The only change this time is that we are going to take a sentence from Kannada. We shall translate it to simple present tense in English. Then we shall convert the same sentence into all tenses simultaneously. ಈ ವಿಡಿಯೋದಲ್ಲಿ ನಾವು ನಮ್ಮ ಅಧ್ಯಯನದ ಮುಂದುವರಿದ ಭಾಗವಾಗಿ ಒಂದು ಕನ್ನಡ ವಾಕ್ಯವನ್ನ ಇಂಗ್ಲಿಷ್ನಲ್ಲಿ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಭಾಷಾಂತರ ಮಾಡಿ ಅದೇ ವಾಕ್ಯವನ್ನ ಇನ್ನುಳಿದ ಕಾಲಗಳಿಗೆ ಪರಿವರ್ತನೆ ಮಾಡುವುದನ್ನು ಪ್ರಾಕ್ಟೀಸ್ ಮಾಡೋಣ. ಇಟ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಸಮರೈಸ್ ಆಲ್ ದ ಟಾಪಿಕ್ಸ್ ವಿಚ್ ವಿ ಹ್ಯಾವ್ ಸ್ಟಡೀಡ್ ಇನ್ ಪ್ರೀವಿಯಸ್ 11 ವಿಡಿಯೋಸ್. ಇನ್ನೇ ನಾವು ಸುಮಾರು 11 ವಿಡಿಯೋಗಳಲ್ಲಿ ಕಲಿತಂತಹ ಎಲ್ಲ ಕಾಲಗಳನ್ನು ಇಲ್ಲಿ ಸಮರೈಸ್ ಮಾಡಲಿಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. 4 ಫ್ರಾಮ್ ಪ್ರೆಸೆಂಟ್ ಟೆನ್ಸ್, 4 ಫ್ರಾಮ್ past tense, and another 4 from future tense. This kind of exercise will be a strong foundation for our knowledge of formation of sentences in different tenses, and it will make us more confident to learn better and to understand easily the topics of forthcoming videos, in which we are going to study spoken English and speaking skills. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಈ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ಕಲಿತಂತಹ ಟಾಪಿಕ್ ಅಂದರೆ ಟ್ರಾನ್ಸ್ಲೇಷನ್ ಆ್ಯಂಡ್ ಕನ್ವರ್ಷನ್ ಆಫ್ ಎ ಸೆಂಟೆನ್ಸ್ ಫ್ರಮ್ ಎ ಟೆನ್ಸ್ ಟು ಅದರ್ ಟೆನ್ಸಸ್. ಕನ್ನಡದಲ್ಲಿರುವಂತಹ ಒಂದು ವಾಕ್ಯವನ್ನು ತೆಗೆದುಕೊಂಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಇನ್ನುಳಿದ ಕಾಲಗಳಿಗೆ ಪರಿವರ್ತನೆ ಮಾಡೋದನ್ನು ಕಲ್ತಿದ್ದೀವಿ. ಅದನ್ನೆಲ್ಲ ಒಟ್ಟಾರೆ ಇಲ್ಲಿ ನಾವು ಸಮರೈಸ್ ಮಾಡೋಣ, ಅಂದರೆ ಸಾರಾಂಶದ ರೂಪದಲ್ಲಿ ನೋಡೋಣ. ಇದರಿಂದ ಮುಂದಿನ ವಿಡಿಯೋಗಳಲ್ಲಿ ನಾವು ಕಲಿಯುವಂತಹ ಸ್ಪೋಕನ್ ಇಂಗ್ಲಿಷ್ ಹಾಗೂ ಸ್ಪೀಕಿಂಗ್ ಸ್ಕಿಲ್ಸ್, ಮಾತನಾಡುವ ಕೌಶಲ್ಯ, ಅದಕ್ಕೆ ಇದು ಬಹಳ ನಮಗೆ ಹೆಲ್ಪ್ ಆಗುತ್ತೆ. ಇನ್ ದ ಪ್ರೀವಿಯಸ್ ಡಿಫರೆಂಟ್ ವಿಡಿಯೋಸ್ ವಿ ಹ್ಯಾವ್ ಸ್ಟಡೀಡ್ ಆಲ್ ಟೆನ್ಸಸ್ ಸೆಪರೇಟ್ಲಿ. Usage and rules to form sentences in all tenses was described in detail in the previous videos. I have given a symbolic chart for every tense so that it will make you understand every tense easily. Those symbolic charts are useful for us to do the exercises which we are going to do now. ಸ್ನೇಹಿತರೆ, ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಎಲ್ಲ ಕಾಲಗಳಲ್ಲಿ ವಾಕ್ಯಗಳನ್ನು ಹೇಗೆ ಕಲಿಯಬೇಕು ಅನ್ನೋದನ್ನು ಸ್ಟಡಿ ಮಾಡಿದ್ದೀವಿ. ಅದರೊಂದಿಗೆ ಬೇರೆ ಬೇರೆ ಕಾಲಗಳಲ್ಲಿ ವಾಕ್ಯ ರಚನೆಗೆ ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಸಿಂಬಾಲಿಕ್ ಚಾರ್ಟನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೆ. ಆ ಸಿಂಬಾಲಿಕ್ ಚಾರ್ಟ್ಸನ್ನು ಒಮ್ಮೆ ಸರಿಯಾಗಿ ನೋಡಿಕೊಳ್ಳಿ. ಏಕೆಂದರೆ ಈಗ ನಾವು ಮಾಡಲು ಹೊರಟಿರುವಂತಹ ಎಕ್ಸರ್ಸೈಸ್ ಬೇರೆ ಬೇರೆ ಕಾಲಗಳಲ್ಲಿ ವಾಕ್ಯ ರಚನೆಗೆ ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಸಿಂಬಾಲಿಕ್ ಚಾರ್ಟನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೆ. ಆ ಸಿಂಬಾಲಿಕ್ ಚಾರ್ಟ್ಸನ್ನು ಒಮ್ಮೆ ಸರಿಯಾಗಿ ನೋಡಿಕೊಳ್ಳಿ. ಈಗ ನಾವು ಮಾಡಲು ಹೊರಟಿರುವಂತಹ ಎಕ್ಸರ್ಸೈಸ್ಗೆ ಆ ಸಿಂಬಾಲಿಕ್ ಚಾರ್ಟ್ಸು ಬಹಳ ಯೂಸ್ಫುಲ್ ಆಗ್ತವೆ. ಹಲವು ತೆಂಗಿನಕಾಯಿಗಳು ಗಿಡದ ತುದಿಯಿಂದ ಕೆಳಗೆ ಬೀಳುತ್ತವೆ. ನೋಡಿ, ಇದು ಕನ್ನಡದಲ್ಲಿರುವಂತಹ ವಾಕ್ಯ ಹಾಗೂ ಇದು ಸಾಮಾನ್ಯ ವರ್ತಮಾನ ಕಾಲದಲ್ಲಿದೆ. ಸೊ ಫಸ್ಟ್ ಲೆಟ್ ಅಸ್ ಟ್ರಾನ್ಸ್ಲೇಟ್ ದಿಸ್ ಸೆಂಟೆನ್ಸ್ ಟು ಸಿಂಪಲ್ ಪ್ರೆಸೆಂಟ್. ದೆನ್ ಹೌ ಕ್ಯಾನ್ ಯು ಸೇ ಇಟ್? ಮೆನಿ ಕೋಕೋನಟ್ಸ್ fall down from the top of the tree. Right. Now you convert the same sentence into present continuous. ಈಗ ಇದೇ ವಾಕ್ಯವನ್ನು ಅಪೂರ್ಣ ವರ್ತಮಾನ ಕಾಲಕ್ಕೆ ಪರಿವರ್ತನೆ ಮಾಡಿರಿ. What will be the sentence then? Many coconuts are falling down from the top of the tree. Now convert it to present perfect. Many coconuts have fallen down from the top of the tree. Okay, now convert it to present perfect continuous. Many coconuts have been falling down from the top of the tree. ಈಗ ಇವುಗಳನ್ನೇ ಭೂತಕಾಲದ 4 ಪ್ರಕಾರಗಳಲ್ಲಿ ಪರಿವರ್ತಿಸೋಣ. First you take simple past, then the sentence will be many coconuts fell down from the top of the tree. Past continuous.
Many coconuts were falling down from the top of the tree. Past perfect. Many coconuts had fallen down from the top of the tree. Past perfect continuous. Many coconuts had been falling down from the top of the tree. Now come to future tense. Simple future. Many coconuts will fall down from the top of the tree. Future continuous. Many coconuts will be falling down from the top of the tree. Future. Many coconuts will have fallen down from the top of the tree. Future perfect continuous. Many coconuts will have been falling down from the top of the tree. ನೋಡಿ, ಇಷ್ಟೊಂದು ಸುಲಭವಾಗಿ ನೀವು ಅರ್ಥ ಮಾಡಿಕೊಳ್ಬಹುದು. ಸಿಂಬಾಲಿಕ್ ಚಾರ್ಟನ್ನು ಫಾಲೋ ಮಾಡಿದರೆ ಈ ರೀತಿ ಯಾವುದೇ ವಾಕ್ಯವನ್ನು ಯಾವುದೇ ಕಾಲದಲ್ಲಿ ಕೂಡ ನಾವು ಟ್ರಾನ್ಸ್ಲೇಟ್ ಮಾಡಬಹುದು. ಯು ಟೇಕ್ ನೆಕ್ಸ್ಟ್ ಎಕ್ಸಾಂಪಲ್. ಆ ನದಿಯು ಅನೇಕ ಗ್ರಾಮಗಳಿಗೆ ಕುಡಿಯುವ ನೀರನ್ನು ಪೂರೈಸುತ್ತದೆ. ಸಿಂಪಲ್ ಪ್ರೆಸೆಂಟ್. ದ ರಿವರ್ ಸಪ್ಲೈಸ್ ಡ್ರಿಂಕಿಂಗ್ ವಾಟರ್ ಟು ಮೆನಿ ವಿಲೇಜಸ್. ಪ್ರೆಸೆಂಟ್ ಕಂಟಿನ್ಯೂಸ್. The river is supplying drinking water to many villages. Present perfect. The river has supplied drinking water to many villages. Present perfect continuous. The river has been supplying drinking water to many villages. Past tense. Simple past. The river supplied drinking water to many villages. Past continuous. The river was supplying drinking water to many villages. Past perfect. The river had supplied drinking water to many villages. Past perfect continuous. The river had been supplying drinking water to many villages. Come to future tense. Simple future. The river will supply drinking water to many villages. The river will be supplying drinking water to many villages. Future perfect. The river will have supplied drinking water to many villages. Future perfect continuous. The river will have been supplying drinking water to many villages. You take next example. ನನ್ನ ಸ್ನೇಹಿತ ಅನೇಕ ಪುಸ್ತಕಗಳನ್ನು ನನ್ನಿಂದ ತೆಗೆದುಕೊಳ್ಳುತ್ತಾನೆ. Now translate it into simple present. My friend takes many books from me. Present continuous. My friend is taking many books from me. Present perfect. My friend has taken many books from me. Present perfect continuous. My friend has been taking many books from me. Now past tense. Simple past. My friend took many books from me. Past continuous. My friend was taking many books from me. Past perfect. My friend had taken many books from me. Past perfect continuous. My friend had been taking many books from me. Now future tense. Simple future. My friend will take many books from me. Future continuous. My friend will be taking many books from me. Future perfect. My friend will have taken many books from me. Future perfect continuous. My friend will have been taking many books from me. You take one more example. ಆ ವಿದ್ಯಾರ್ಥಿ ಪ್ರತಿಯೊಂದನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾನೆ. Now translate it to simple present tense. The student understands everything immediately. Present continuous. The student is understanding everything immediately. Present perfect. The student has understood everything immediately. Present perfect continuous. The student has been understanding everything immediately. Now past tense. The student understood everything immediately. Past continuous. The student was understanding everything immediately. Past perfect. The student had understood everything immediately. Past perfect continuous. The student had been understanding everything immediately.
future tense, simple future. The student will understand everything immediately. The student will be understanding everything immediately. Future perfect. The student will have understood everything immediately. Future perfect continuous. The student will have been understanding everything immediately. So friends, with this video, we have almost completed the tense topic here. I mean, so far we have formed positive sentences according to different tenses. In the next video, we shall have a new topic, that is formation of negative sentences, again in all 12 tenses. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಎಲ್ಲ ಕಾಲಗಳಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಸುಮಾರು 10 ವಿಡಿಯೋಗಳಲ್ಲಿ ಕಲಿತಿದ್ದೇವೆ. ಇಲ್ಲಿಗೆ ಒಂದು ಟಾಪಿಕ್ಕು ಪೂರ್ಣಗೊಂಡಂತಾಗುತ್ತದೆ. ಆದರೆ ಇಲ್ಲಿವರೆಗೂ ನಾವು ಮಾಡಿದ್ದು ಎಲ್ಲವೂ ಪಾಸಿಟಿವ್ ಸೆಂಟೆನ್ಸಸ್, ಸಕಾರಾತ್ಮಕ ವಾಕ್ಯಗಳು ಅಂತ ಕರಿತೀವಿ. ದ ನೆಕ್ಸ್ಟ್ ಸ್ಟೆಪ್ ಈಸ್ ಹೌ ಟು ಫಾರ್ಮ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಆಲ್ ಟೆನ್ಸಸ್. ಎಲ್ಲ ಕಾಲಗಳಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡೋಣ. ಅಗೇನ್ ದೇರ್ ಆಲ್ಸೋ ವಿ ಯೂಸ್ ಸೇಮ್ ಟೈಪ್ ಆಫ್ symbolic charts which we have used in formation of positive sentences in our tenses. ಅಲ್ಲಿಯೂ ಕೂಡ ನಾವು ಸಿಂಬಾಲಿಕ್ ಚಾರ್ಟನ್ನು ಯೂಸ್ ಮಾಡ್ತೀವಿ. ಹಾಗೂ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುಂದಿನ ವಿಡಿಯೋದಲ್ಲಿ ನಾವು ಆ ಟಾಪಿಕನ್ನು ಮುಂದುವರಿಸೋಣ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಇಫ್ ಯು ಲೈಕ್ ದ ವಿಡಿಯೋಸ್, ಶೇರ್ ದೆಮ್ ವಿತ್ ಯುವರ್ ಫ್ರೆಂಡ್ಸ್. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಫಾರ್ ಯುವರ್ ಗ್ರೇಟ್ ಸಪೋರ್ಟ್ ಫಾರ್ ಮೈ ಎಫರ್ಟ್. ಥ್ಯಾಂಕ್ ಯು ವೆರಿ ಮಚ್.